ಎಲ್ಲರಿಗೂ ನಮಸ್ಕಾರ. ಗದ್ರೇಶ್ ಗುರುಪಾಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಪಾಲಕ್ ತಾಲಿಪಟ್ಟು ಅಂತೇಳಿ. ಇದು ಉತ್ತರ ಕರ್ನಾಟಕದ ಒಳಗೆ ಭಾಳ ಮಾಡ್ತಾರೆ. ಇದನ್ನು ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ಜನ ಕಡ್ಲಿ ಹಿಟ್ಟು ಹಾಕಿ ಮೆಂತೆ ಇಲ್ಲಾಂದ್ರೆ ಪಾಲಕ್ ಹಾಕಿನೂ ಮಾಡ್ಬೋದು. ಮತ್ತು ಮಹಾರಾಷ್ಟ್ರದೊಳಗೂ ಇದನ್ನು ತಾಲಿಪೀಠ ಅಂತೇಳಿ ಮಾಡ್ತಾರೆ. ಇದ್ರೊಳಗೆ ಅವರು ಜಾಸ್ತಿ ಅಂದರೆ ಮೆಂತೆ ಯೂಸ್ ಮಾಡ್ತಾರೆ. ಇವತ್ತು ನಾನು ಎರಡೂ ಮಿಕ್ಸ್ಚರ್ ಅಂದ್ರೆ ಉತ್ತರ ಕರ್ನಾಟಕನೂ ಸ್ಟೈಲ್ ಮತ್ತು ಮಹಾರಾಷ್ಟ್ರ ಸ್ಟೈಲನ್ನು ಮಿಕ್ಸ್ ಮಾಡಿ ಒಂದು ತಾಲಿಪಟ್ಟು ಮಾಡೀನಿ. ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ಇವತ್ತು ನಾವು ಯೂಟ್ಯೂಬ್ ಚಾನಲ್ನಾಗ ನೋಡೋಣಂತೆ. ಫಸ್ಟಿಗೆ ನಾನು ಮಾಡೀನಿ, ಸಣ್ಣಗೆ ಒಂದು ಪಾಲಕನ್ನು ಚಲೋ ತಂಗೆ ಹೆಚ್ಚಿ ಈ ಥರ ಇಟ್ಕೊಂಡೀನಿ. ಆಮೇಲೆ ಇದಕ್ಕೊಂದು ಸಿಂಪಲ್ ಆಗಿರುವಂಥ ಮಸಾಲ ಮಾಡ್ಕೊತೀನಿ. ಫಸ್ಟ್ ಜಾರ್ ಒಳಗೆ ಏನು ಮಾಡೀನಿ, ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ, ಬೇಕಂದ್ರೆ ನೀವು ಜೀರಿಗೆನೂ ಹಾಕೋಬೋದು. ಇದನ್ನು ಚಲೋ ತಂಗೆ ಮಿಕ್ಸಿ ಮಾಡಿರಿ. ಇದನ್ನೇನು ಮಾಡ್ಬೋದು, ನೀವು ತಾಲಿಪಟ್ಟಿ ಜೊತೆ ಹಚ್ಕೊಂಡು ತಿನ್ಬೋದು. ಮತ್ತು ಇದನ್ನ ಎದಕ್ಕೆ ಮಾಡತ್ತೇನೆ ಅಂದ್ರೆ ನಾನು ಈಗೇನು ತಾಲಿಪಟ್ಟಿ ಮಾಡತ್ತೇನಲ್ಲ ಅದರೊಳಗೆ ಈ ಮಸಾಲೆ ಹಾಕಿದ್ರೆ ಭಾಳ ರುಚಿ ಆಗ್ತೈತಿ. ನೋಡ್ಬೋದು ಈ ಥರ ಈ ಟೈಪ್ ನೀವು ಇದನ್ನು ಮಿಕ್ಸಿ ಮಾಡ್ಕೊರಿ. ಮತ್ತು ಒಂದು ಬಾಂಡಿ ತೊಗೊಂಡೇನಿ. ಅದರೊಳಗೆ ಏನು ಮಾಡೇನಿ, ನಾನು 2 ಕಪ್ ಅಷ್ಟು ಜೋಳದ ಹಿಟ್ಟು ಹಾಕ್ಕೊಂಡೇನಿ ಮತ್ತು 1 ಕಪ್ ಅಷ್ಟು ಗೋಧಿ ಹಿಟ್ಟು. ನಿಮಗೇನಾದರೂ ಸಾಫ್ಟ್ ಬೇಕಂತಂದರೆ ಎರಡೂ ಸೇಮ್ ಹಾಕಿದ್ರೂ ಬರ್ತೈತಿ. ಇದ್ರೊಳಗೆ ನಾನು ಜೋಳದ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೀನಿ. ಸ್ವಲ್ಪ ಜನ ಇದು ಕಡ್ಲಿ ಹಿಟ್ಟೂ ಹಾಕೋತಾರೆ. ಇವತ್ತು ನಾನು ಕಡ್ಲಿ ಹಿಟ್ಟು ಹಾಕತ್ತಿಲ್ಲ, ಬರೀ ಇಷ್ಟ ಸಿಂಪಲಾಗಿ ಮಾಡತ್ತೀನಿ. ಮತ್ತು ಒಂದು ಸಣ್ಣಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ ಇದಕ್ಕೆ ಹಾಕತ್ತೀನಿ. 1 ಟೊಮೆಟೊನ ಸಣ್ಣಗೆ ಹೆಚ್ಕೊಂಡು ಇದಕ್ಕೆ ಹಾಕತ್ತೀನಿ. ಮತ್ತು ಒಂದು ನೀರು ಸೌತಿಕಾಯಿ ಅಂತ ಹೇಳ್ತಾರಲ್ಲ ನಮ್ಮ ಕಡೆ, ಅದನ್ನು 1 ಸೌತಿಕಾಯಿನ ಚಲೋ ತಂಗೆ ಹೆರೆದು ಹಾಕತ್ತೀನಿ. ಇದನ್ನು ಹಾಕೋದ್ರಿಂದ ಸಾಫ್ಟ್ ಆಗ್ತೈತಿ. ಮತ್ತು ಕರಿಬೇವು, ಕೊತ್ತಂಬರಿ, ನಾನೇನು ಮಿಕ್ಸಿ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಇದಕ್ಕೆ ಹಾಕೊಳತ್ತೀನಿ. ಮತ್ತು ಇದಕ್ಕೆ ಉಪ್ಪು, ಎಳ್ಳು, ಜೀರಿಗೆ ಇದನ್ನು ಹಾಕತ್ತೀನಿ. ಮತ್ತು ಅರ್ಧ ಕಪ್ ಅಷ್ಟು ಕೊಬ್ಬರಿ ಇರ್ತದಲ್ಲ ಅದನ್ನು ಚಲೋ ತಂಗೆ ಮಿಕ್ಸಿ ಮಾಡಿ ಇದಕ್ಕೆ ಹಾಕತ್ತೀನಿ. ಕೊಬ್ಬರಿ ಹಾಕೋದ್ರಿಂದ ಭಾಳ ರುಚಿ ಆಗ್ತೈತದ. ನೋಡಿರಿ ಈ ಥರ ನೀವು ಹಿಟ್ಟು ಮಾಡಿಕೊಂಡ್ರೆ ಚಲೋ ಆಗ್ತೈತಿ. ಮತ್ತು ನನ್ನ ಕಡೆ ಇದು ಶೀಟ್ ಐತಿ, ಇದರಲ್ಲಿ ನಾವು ಹೋಳ್ಗಿನೂ ಮಾಡ್ಬೋದು, ತಾಲಿಪಟ್ಟಿನೂ ಮಾಡ್ಬೋದು. ನಿಮ್ಮ ಕಡೆ ಇಲ್ಲ ಅಂತಂದರೆ ಯಾವ್ದಾರು ಕಾಟನ್ ಬಟ್ಟೆ ಇರ್ತದಲ್ಲ ಅದನ್ನು ಯೂಸ್ ಮಾಡ್ಬೋದು ನೀವು. ಇದನ್ನು 1 ಮುಷ್ಟಿ ಅಷ್ಟು ಹಿಟ್ಟು ಹಾಕಿ ಫಸ್ಟಿಗೆ ಚಲೋ ತಂಗ ತಟ್ಕೊರಿ. ಕೈಗೇನಾರ ಅಂಟಾಕತ್ರ ಏನು ಮಾಡಿರಿ, ಸೈಡಿಗೆ ಹಿಂಗೆ ಒಂದು ಬಟ್ಲದೊಳಗೆ ನೀರು ಇಟ್ಕೊರಿ. ನೀರು ಇಟ್ಕೊಂಡು ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ತಟ್ಟಿದ ಮೇಲೆ ಇದೇನು ನಾನು ಪಾಲಕ್ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು 1 ಮುಷ್ಟಿ ಅಷ್ಟು ಪಾಲಕನ್ನು ಎಲ್ಲ ಕಡೆ ಹಾಕಿ ಹಿಂಗೆ ಚಲೋ ತಂಗ ನೀರು ಹಚ್ಚಿ ತಟ್ಟಾತೀನಿ. ಇವಾಗ ಬೇಕಂದ್ರೆ ಹಿಟ್ಟೊಳಗೂ ಇದನ್ನು ಮಿಕ್ಸ್ ಮಾಡ್ಕೋಬೋದು. ಬಟ್ ಈ ಥರ ಮಾಡಿದ್ರೆ ಏನಾಕೈತಿ, ಒಂದು ತಾಲಿಪಟ್ಟು ಒಳಗೆ ನಿಮ್ಗೆ 1 ಮುಷ್ಟಿಗಿಂತ ಜಾಸ್ತಿ ಪಾಲಕ್ ಇರೋದ್ರಿಂದ ಭಾಳ ರುಚಿ ಆಗ್ತೈತಿ. ಮತ್ತು ಪಾಲಕ್ ಹಾಕಿನ ನೀವು ತಟ್ಟಿದ್ರೆ ಒಮ್ಮೊಮ್ಮೆ ಕೈಗೆ ಅಂಟ್ಕೊಂಡು ಮತ್ತು ಹರಿಯೋ ಚಾನ್ಸಸ್ ಇರ್ತೈತಿ. ಹಿಂಗೆ ಮೇಲಿಂದ ಹಚ್ಚಿದ್ರೆ ಏನಾಗ್ತೈತಿ, ಚಲೋ ಆಗ್ತೈತಿ. ಮತ್ತು 1 ಚಮಚ ಅಷ್ಟು ಎಳ್ಳು ಹಾಕೀನಿ, ಬಿಳಿ ಎಳ್ಳು ಹಾಕಿ ಚಲೋ ತಂಗೆ ಹಿಂಗೆ ತಟ್ಟಿ ಮತ್ತು ಒಂದು ತವಾ ಬಿಸಿ ಮಾಡ್ಕೊಂಡಿನಿ. ಒಂದು ಅರ್ಧ ಚಮಚ ಅಷ್ಟು ಇದಕ್ಕೆ ಎಣ್ಣೆ ಹಾಕತ್ತೀನಿ. ಹಾಕಿ ಈ ತಾಲಿಪಟ್ಟಿನ ಹಾಕಿ ಒಂದು ನಿಮಿಷ ತನಕ ಹಿಂಗೆ ಬಿಡ್ರಿ. ಆಮೇಲೆ ತಾನಾಗೆ ಇದೇನು ಮೇಲೆ ಪೇಪರ್ ಇರ್ತೈತೆ ಎಲ್ಲ ಬಟ್ಟಿ ತಾನಾಗೇ ಬಿಟ್ಟು ಬರ್ತೈತಿ. ನೀವಷ್ಟು ತೆಳ್ಳಗೆ ಮಾಡ್ಕೋತಿರಲ್ಲ ತಾಲಿಪಟ್ಟು, ಅಷ್ಟು ರುಚಿ ಆಗ್ತೈತಿ, ಅಷ್ಟು ಕ್ರಿಸ್ಪಿ ಮತ್ತು ಅಷ್ಟು ಸಾಫ್ಟ್ ಆಗ್ತೈತಿ. ಸ್ವಲ್ಪ ಜನ ಅದಕ್ಕೆ ಅರಿಶಿನ ಪುಡಿನೂ ಹಾಕೋತಾರೆ, ಹಾಕಬಹುದು, ಇಲ್ಲ ಹಾಕಲಿಲ್ಲ ಅಂದ್ರೂ ನಡಿತೈತಿ. ಈ ಕಲರ್ ಕಾಣಲಿ, ಈ ಕಲರ್ ಬರಲಿ ಅಂತ ಹೇಳಿ ನಾನು ಅರಿಶಿನ ಪುಡಿ ಹಾಕಿಲ್ಲ, ಇಲ್ಲಾಂದ್ರೆ ಹಳದಿ ಕಲರ್ ಆಗ್ತೈತದ. ನೋಡ್ಬೋದು ನೀವು ಎಷ್ಟು ರುಚಿಯಾಗಿರ್ತೈತಿ, ಭಾಳ ಟೇಸ್ಟಿ ಇರ್ತೈತಿ. ಇದು ಪಾಲಕ್ ಬದ್ಲಿ ನೀವು ಮೆಂತೆನೇ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಕೊಬ್ಬರಿ ಚಟ್ನಿ ಮಾಡೀನಿ. ನೀವು ಕೊಬ್ಬರಿ ಚಟ್ನಿ ಮಾಡಲಿಲ್ಲ ಅಂತಂದ್ರೂ ನಾನು ಆಗಳೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಲ್ಲ ಮಸಾಲೆ, ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಮೊಸರು ಜೊತೆನೂ ತಿನ್ಬೋದು. ಇದನ್ನು ತುಪ್ಪದ ಜೊತೆನೂ ಹಂಗಾಗಿ ತಿನ್ಬೋದು ನೀವು. ಭಾಳ ರುಚಿ. ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಬೋದು, ಇಲ್ಲ ಡಬ್ಬಿಗೂ ಮಾಡ್ಬೋದು. ಟ್ರೈ ಮಾಡಿರಿ ಈ ರೆಸಿಪಿ ನೀವು. ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.